ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ. ಡಿವೋರ್ಸ್ ಕೊಡಿ ಅಂತ ಕೇಳ್ತೀನಿ. ಬೇಡ ಮೇಡಮ್, ಸೀತೆ ರಾಮ ದೂರ ಆಗ್ಬಾರ್ದು. ನಿಮ್ಮನ್ ಸೇರಿಸೋ ಸಾಕ್ಷಿ ನನ್ನ ಹತ್ರ ಒಂದ್ ಸಿಕ್ಕಿದೆ. ಇದನ್ ತಗೊಳ್ಳಿ, ನೋಡಿ ಮೇಡಮ್, ನೋಡಿ. ಈ ಕೇರಳದಲ್ಲಿ ಒಂದ್ ರೀತಿ ಮತ್ತಿನ ಮದ್ ಸಿಗತ್ತೆ. ಅದನ್ನ ಹಾಲಲ್ಲಿ ಕಲ್ಸಿ ಜೈ ಬೆಂಗಳೂರು ಫ್ಲೈಟ್ ಹತ್ತೋದ್ರಲ್ಲಿ ಆ ಹಾಲವನ್ನ ಕುಡಿಸ್ತೀನಿ. ಜೈ ಹಾಲ್ ಕುಡ್ದು ಮತ್ತಲ್ಲಿರ್ತಾನೆ. ಆ ಮತ್ತಲ್ಲಿ ತಪ್ಪಾಗತ್ತೆ. ಆಮೇಲೆ ಜೈ ನಂದಾರಿಗ್ ಬಂದೇ ಬರ್ತಾನೆ. ಸಾರ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಕಾಯ್ತಾ ಇದ್ದಾಳೆ. ಇದನ್ನ ಸಾರ್ಗೆ ತೋರಿಸಿದ್ರೆ ಅವ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ. ಬನ್ನಿ ಮೇಡಮ್, ಈಗಲೇ ಸಾರ್ ಮುಂದೆ ಅವಳು ಬಂಡವಾಳನ ಬಯಲು ಮಾಡೋಣ. ಇದನ್ನ ತೋರ್ಸೋದ್ರಿಂದ ಅವ್ರ ಮೇಲೆ ಅವರಿಗೆ ಕೋಪ ಬರುತ್ತೆ ಅಷ್ಟೇ. ನನ್ ಮೇಲೆ ಪ್ರೀತಿ ಹುಟ್ಟಲ್ವಲ್ಲ. ನನ್ನ ಪ್ರೀತಿಸುವಾಗ ಇಂಥದ್ದೆಲ್ಲ ತೋರ್ಸಿದ್ರೆ ಅರ್ಥ ಇರುತ್ತೆ. ನನ್ನ ಪ್ರೀತಿಸ್ಲಿ ಅಂತಾನೆ ಇಂಥದ್ದೆಲ್ಲ ತೋರ್ಸಿದ್ರೆ ಚೀಪಾಗಿ ಅನ್ಸುತ್ತೆ. ನಾಣಿ ಅವ್ರೆ, ನಾವೇ ಏನೋ ಟ್ರಿಕ್ ಪ್ಲೇ ಮಾಡಿದ್ವಿ ಅಂದ್ಕೊಂತಾರೆ. ಆಗಲ್ಲ ಮೇಡಮ್, ಬೇಡ ನಾಣಿ ಅವ್ರೆ. ಅವರಾಗ ಅವ್ರೆ ನನ್ ಪ್ರೀತಿ ತಿಳ್ಕೋಬೇಕೇ ಹೊರತು ಇದೆಲ್ಲ ಬೇಡ. ಅವ್ರು ಬದ್ಲಾಗಲ್ಲ, ನಾನೇ ಬದ್ಲಾಗ್ತೀನಿ. ಬೇಡ ಮೇಡಮ್, ಒಂದ್ಸಲ ಪ್ರಯತ್ನ ಮಾಡಿ, ಸಾರ್ ಹತ್ರ ಮಾತಾಡಿ. ಇಷ್ಟು ದಿನಾನು ಮಾತಾಡಿದ್ನಲ್ಲ ನಾಣಿ ಅವ್ರೆ, ಕೇಳಿದ್ರಾ? ಇನ್ನೊಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಮೇಡಮ್? ನೀವೇನೀಗ ಪ್ರೀತಿ ಮಾಡಿ ದೂರ ಆಗ್ತಿರೋ ಲವರ್ಸ್ ಅಲ್ಲ, ಗಂಡ ಹೆಂಡತಿ. ಆ ಬಂಧನ ಅಷ್ಟು ಸುಲಭಕ್ಕೆ ದೂರ ಮಾಡಕ್ ಆಗಲ್ಲ ಮೇಡಮ್. ನನ್ನ ಮಾತು ಕೇಳಿ, ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಸಾರ್ ಈ ಸರಿ ನಿಮ್ ಮಾತು ಕೇಳ್ತಾರೆ ಅಂತ ನನ್ಗನ್ನಿಸ್ತಿದೆ ಮೇಡಮ್. ಹೋಗಿ ಮೇಡಮ್, ಹೋಗಿ. Yes. Hi. Hi. I am Nitya. Okay. ಕೇರಳ ನೋಡೋದಕ್ಕೆ ಬಂದಿದ್ದೆ. ನೀವು ಅದಕ್ಕೆ ಬಂದಿದ್ದ? ನಾನೊಬ್ಳೆ ಬಂದಿದ್ದೆ. ನೀವು ಒಬ್ರೇ ಬಂದ್ರಾ? ಈವ್ನಿಂಗ್ ನಾವು ಪಾರ್ಟಿ ಮಾಡೋಣವಾ? ನೀನ್ ನನಗ್ ಬೇಡ ಅಂತ ತಲೆ ಮೇಲೆ ಹೊಡೆದಾಗ ಹೇಳಿದ್ರು ಇನ್ನ ಇಲ್ಲೇ ನಿಂತಿದ್ಯಲ್ಲ, ಹೊರಟೋಗೋ. ಪ್ರಶಾಂತವಾಗಿ ಅವನ್ ಬದುಕನ್ನ ಬದುಕೋದಕ್ ಬಿಡು, ಅವನ್ನ ಜೀವಂತವಾಗಿ ಇರಕ್ ಬಿಡಮ್ಮ, ಹೋಗೋ. ಚಂದ್ರಿಕಾ, ಗಂಡ ಹೆಂಡತಿನ ದೂರ ಮಾಡೋಕೆ ನೀನ್ ಯಾರು? ಇನ್ನೊಂದ್ಸಲ ಅವ್ರನ್ನ ದೂರ ಮಾಡೋ ಮಾತಾಡಿದ್ರೆ ನಿನ್ಗೆ ಮರ್ಯಾದೆ ಇರೋಲ್ಲ. ಅಜ್ಜಿ, ನಮ್ಮನ್ನ ದೂರ ಮಾಡ್ತಿರೋದು ಅತ್ತೆನೋ ಮಾವನೋ ಇನ್ಯಾರೋ ಅಲ್ಲ. ನಿತ್ಯ ನನ್ನನ್ ಬೇಡ ಅಂದ್ಲು. ಈಗ ನಾನ್ ಕೂಡ ನಿತ್ಯನ್ ಬೇಡ ಅಂತಿದ್ದೀನಿ. ಅತ್ತೆ ಹೇಳಿದ ಹಾಗೆ ಇವಳು ಹೊರಟೋದ್ರೆ ಅಟ್ಲೀಸ್ಟ್ ನಾನಾದ್ರೂ ಜೀವಂತವಾಗಿರ್ತೀನಿ. ತಪ್ಪು ಮಾಡ್ತಿದ್ಯಾ ಜೈ. ಒಂದು ಬಿಸ್ನೆಸ್ ನ ಬಿಟ್ಕೊಡೋಕೆ ಎಷ್ಟೋ ಯೋಚನೆ ಮಾಡ್ತೀಯ, ಅಂತದ್ರಲ್ಲಿ ತಾಳಿ ಕಟ್ಟಿರೋ ಹೆಂಡತಿ ಕಣೋ, ಹೇಗ್ ಬಿಟ್ಬಿಡ್ತೀಯಾ? ನಾವ್ ಯಾವತ್ತೂ ಗಂಡ ಹೆಂಡತಿಯಾಗಿ ಬಾಳಿಲ್ಲ ಡ್ಯಾಡ್. ಅದಕ್ಕೆ ನಾನು ಹೇಳ್ತಿರೋದು ನಾನು ಯಾವತ್ತೂ ಇವಳಿಗೆ ಗಂಡ ಅಲ್ಲ ಅಂತ. ಇಲ್ಲ ಜೈ, ನಿತ್ಯ ನಿನಗೆ ಒಳ್ಳೆ ಹೆಂಡತಿ ಆಗ್ತಾಳೆ. ನಿಮ್ಮಿಬ್ಬರ ಮಧ್ಯ ಯಾವ್ದೋ ಚಿಕ್ಕ ಅಪಾರ್ಥ ಹುಟ್ಕೊಂಡಿದೆ ಅಷ್ಟೇ. ಆವೇಶದಲ್ಲಿ ನಿರ್ಧಾರ ಮಾಡದೆ ಯೋಚನೆ ಮಾಡಿ ನಿಮ್ ಬಂಧನ ಅರ್ಥ ಮಾಡ್ಕೋ. ಸಂಬಂಧನೇ ಇಲ್ದಿದ್ರೆ ಅರ್ಥ ಹೇಗಿರುತ್ತೆ ಚಿಕ್ಕಮ್ಮ? ಸತ್ತೋಗಿರೋ ನನ್ನ ಅಮ್ಮನ ಸ್ಥಾನನ ನೀವು ಇಲ್ಲಿ ತನಕನೂ ಕೊಡ್ತಿದ್ದೀರಾ. ಇವಳು ನನಗದನ್ನು ಕೊಡ್ಲೂ ಇಲ್ಲ, ನನ್ನ ಇಷ್ಟನೂ ಪಡ್ಲಿಲ್ಲ. ಒಂದು ಅವಕಾಶ ಕೊಟ್ಟು ನೋಡ್ರಿ. ಯಾಕೆ ಕೊಡ್ಲಿ ನಿನಗೆ ಅವಕಾಶ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ. ಎಷ್ಟು ಸಲ ತಪ್ಪು ಮಾಡ್ತೀಯಾ? ಎಷ್ಟು ಸಲ ಸರಿ ಮಾಡ್ಕೋತಿರ್ತೀಯಾ? ಈಗ ಕ್ಷಮಿಸಿದ್ರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು?
ನನ್ ಪ್ರಾಣ ಹೋದ್ರೂ ಏನ್ ತಪ್ಪು ಮಾಡಲ್ಲ. ಛೀ! ನೀರಿನ ಮೇಲೆ ಗುಳ್ಳೆ ಆಗಿರೋ ನಿನ್ ಮಾತನ್ನ ನಾನ್ ನಂಬಲ್ಲ. ಲೈಫ್ ಅಂದ್ರೆ ಪೆನ್ಸಿಲ್ ಅಲ್ಲಿ ಅಳ್ಸ್ ಬರೆಯೋ ಸಾಲುಗಳಲ್ಲ. ಲೈಫ್ ಅಂದ್ರೆ ಪೆನ್ನಲ್ಲಿ ಬರೆಯೋ ಸಾಲ ಇರ್ಬೋದು, ಅದನ್ನ ಅಳ್ಸೋಕ್ಕಾಗದೆ ಇರ್ಬೋದು. ಆದ್ರೆ ಇನ್ನೊಂದು ಕಾಗದದ ಮೇಲೆ ನಮಗ್ ಬೇಕಾದ ಹಾಗೆ ಬರಿಬೋದು. ನಾನ್ ಕೇಳ್ತಿರೋದು ಆ ಕಾಗದನ. ನಿಮ್ ಜೊತೆ ಸೇರಿ ಬದುಕೋ. ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ. ಡಿವೋರ್ಸ್ ಕೊಡಿ ಅಂತ ಕೇಳ್ತೀನಿ. ಬೇಡ ಮೇಡಮ್, ಸೀತೆ ರಾಮ ದೂರ ಆಗ್ಬಾರ್ದು. ನಿಮ್ಮನ್ ಸೇರಿಸೋ ಸಾಕ್ಷಿ ನನ್ನ ಹತ್ರ ಒಂದ್ ಸಿಕ್ಕಿದೆ. ಇದನ್ ತಗೊಳ್ಳಿ, ನೋಡಿ ಮೇಡಮ್, ನೋಡಿ. ಈ ಕೇರಳದಲ್ಲಿ ಒಂದ್ ರೀತಿ ಮತ್ತಿನ ಮದ್ ಸಿಗತ್ತೆ. ಅದನ್ನ ಹಾಲಲ್ಲಿ ಕಲ್ಸಿ ಜೈ ಬೆಂಗಳೂರು ಫ್ಲೈಟ್ ಹತ್ತೋದ್ರಲ್ಲಿ ಆ ಹಾಲವನ್ನ ಕುಡಿಸ್ತೀನಿ. ಜೈ ಹಾಲ್ ಕುಡ್ದು ಮತ್ತಲ್ಲಿರ್ತಾನೆ. ಆ ಮತ್ತಲ್ಲಿ ತಪ್ಪಾಗತ್ತೆ. ಆಮೇಲೆ ಜೈ ನಂದಾರಿಗ್ ಬಂದೇ ಬರ್ತಾನೆ. ಸಾರ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಕಾಯ್ತಾ ಇದ್ದಾಳೆ. ಇದನ್ನ ಸಾರ್ಗೆ ತೋರಿಸಿದ್ರೆ ಅವ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ. ಬನ್ನಿ ಮೇಡಮ್, ಈಗಲೇ ಸಾರ್ ಮುಂದೆ ಅವಳು ಬಂಡವಾಳನ ಬಯಲು ಮಾಡೋಣ. ಇದನ್ನ ತೋರ್ಸೋದ್ರಿಂದ ಅವ್ರ ಮೇಲೆ ಅವರಿಗೆ ಕೋಪ ಬರುತ್ತೆ ಅಷ್ಟೇ. ನನ್ ಮೇಲೆ ಪ್ರೀತಿ ಹುಟ್ಟಲ್ವಲ್ಲ. ನನ್ನ ಪ್ರೀತಿಸುವಾಗ ಇಂಥದ್ದೆಲ್ಲ ತೋರ್ಸಿದ್ರೆ ಅರ್ಥ ಇರುತ್ತೆ. ನನ್ನ ಪ್ರೀತಿಸ್ಲಿ ಅಂತಾನೆ ಇಂಥದ್ದೆಲ್ಲ ತೋರ್ಸಿದ್ರೆ ಚೀಪಾಗಿ ಅನ್ಸುತ್ತೆ ನಾಣಿ ಅವ್ರೆ. ನಾವೇ ಏನೋ ಟ್ರಿಕ್ ಪ್ಲೇ ಮಾಡಿದ್ವಿ ಅಂದ್ಕೊಂತಾರೆ. ಆಗಲ್ಲ ಮೇಡಮ್, ನನ್ ಬೇಡ ನಾಣಿ ಅವ್ರೆ. ಅವ್ರಾಗ ಅವ್ರೆ ನನ್ ಪ್ರೀತಿ ತಿಳ್ಕೋಬೇಕೇ ಹೊರತು ಇದೆಲ್ಲ ಬೇಡ. ಅವ್ರು ಬದ್ಲಾಗಲ್ಲ, ನಾನೇ ಬದ್ಲಾಗ್ತೀನಿ. ಬೇಡ ಮೇಡಮ್, ಒಂದ್ಸಲ ಪ್ರಯತ್ನ ಮಾಡಿ, ಸಾರ್ ಹತ್ರ ಮಾತಾಡಿ. ಇಷ್ಟು ದಿನ ಮಾತಾಡಿದ್ನಲ್ಲ ನಾಣಿ ಅವ್ರೆ, ಕೇಳಿದ್ರಾ? ಇನ್ನೊಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಮೇಡಮ್? ನೀವೇನೀಗ ಪ್ರೀತಿ ಮಾಡಿ ದೂರ ಆಗ್ತಿರೋ ಲವರ್ಸ್ ಅಲ್ಲ, ಗಂಡ ಹೆಂಡತಿ. ಆ ಬಂಧನ ಅಷ್ಟು ಸುಲಭಕ್ಕೆ ದೂರ ಮಾಡಕ್ ಆಗಲ್ಲ ಮೇಡಮ್. ನನ್ನ ಮಾತು ಕೇಳಿ, ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಸಾರಿ ಸರಿ ನಿಮ್ ಮಾತು ಕೇಳ್ತಾರೆ ಅಂತ ನನ್ಗನ್ನಿಸ್ತಿದೆ ಮೇಡಮ್. ಹೋಗಿ ಮೇಡಮ್, ಹೋಗಿ. Yes. Hi. ಹಾಯ್, ಐ ಆಮ್ ನಿತ್ಯ. Okay. ಕೇರಳ ನೋಡೋದಕ್ಕೆ ಬಂದಿದ್ದೆ. ನೀವು ಅದಕ್ಕೆ ಬಂದಿದ್ದ? ನಾನೊಬ್ಳೆ ಬಂದಿದ್ದೆ, ನೀವು ಒಬ್ರೇ ಬಂದ್ರಾ? ಈವ್ನಿಂಗ್ ನಾವು ಪಾರ್ಟಿ ಮಾಡೋಣವಾ? ನೀನ್ ನನಗ್ ಬೇಡ ಅಂತ ತಲೆ ಮೇಲೆ ಹೊಡೆದಾಗ ಹೇಳಿದ್ರು ಇನ್ನ ಇಲ್ಲೇ ನಿಂತಿದ್ಯಲ್ಲ, ಹೊರಟೋಗೋ. ಪ್ರಶಾಂತವಾಗಿ ಅವನ್ ಬದುಕನ್ನ ಬದುಕೋದಕ್ ಬಿಡು. ಅವನ್ನ ಜೀವಂತವಾಗಿ ಇರಕ್ ಬಿಡಮ್ಮ, ಹೋಗೋ. ಚಂದ್ರಿಕಾ, ಗಂಡ ಹೆಂಡತಿನ ದೂರ ಮಾಡೋಕೆ ನೀನ್ ಯಾರು? ಇನ್ನೊಂದ್ಸಲ ಅವ್ರನ್ನ ದೂರ ಮಾಡೋ ಮಾತಾಡಿದ್ರೆ ನಿನಗೆ ಮರ್ಯಾದೆ ಇರೋಲ್ಲ. ಅಜ್ಜಿ, ನಮ್ಮನ್ನ ದೂರ ಮಾಡ್ತಿರೋದು ಅತ್ತೇನೋ ಮಾವನೋ ಇನ್ಯಾರೋ ಅಲ್ಲ. ನಿತ್ಯ ನನ್ನನ್ ಬೇಡ ಅಂದ್ಲು, ಈಗ ನಾನ್ ಕೂಡ ನಿತ್ಯನ್ ಬೇಡ ಅಂತಿದ್ದೀನಿ. ಅತ್ತೆ ಹೇಳಿದ ಹಾಗೆ ಇವಳು ಹೊರಟೋದ್ರೆ ಅಟ್ಲೀಸ್ಟ್ ನಾನಾದ್ರೂ ಜೀವಂತವಾಗಿರ್ತೀನಿ. ತಪ್ಪು ಮಾಡ್ತಿದ್ಯಾ ಜೈ. ಒಂದು ಬಿಸ್ನೆಸ್ ನ ಬಿಟ್ಕೊಡೋಕೆ ಎಷ್ಟೋ ಯೋಚನೆ ಮಾಡ್ತೀಯ, ಅಂತದ್ರಲ್ಲಿ ತಾಳಿ ಕಟ್ಟಿರೋ ಹೆಂಡತಿ ಕಣೋ, ಹೇಗ್ ಬಿಟ್ಬಿಡ್ತೀಯಾ? ನಾವ್ ಯಾವತ್ತೂ ಗಂಡ ಹೆಂಡತಿಯಾಗಿ ಬಾಳಿಲ್ಲ ಡ್ಯಾಡ್. ಅದಕ್ಕೆ ನಾನು ಹೇಳ್ತಿರೋದು ನಾನು ಯಾವತ್ತೂ ಇವಳಿಗೆ ಗಂಡ ಅಲ್ಲ ಅಂತ. ಇಲ್ಲ ಜೈ, ನಿತ್ಯ ನಿನಗೆ ಒಳ್ಳೆ ಹೆಂಡತಿ ಆಗ್ತಾಳೆ. ನಿಮ್ಮಿಬ್ಬರ ಮಧ್ಯ ಯಾವ್ದೋ ಚಿಕ್ಕ ಅಪಾರ್ಥ ಹುಟ್ಕೊಂಡಿದೆ ಅಷ್ಟೇ. ಆವೇಶದಲ್ಲಿ ನಿರ್ಧಾರ ಮಾಡದೆ ಯೋಚನೆ ಮಾಡಿ ನಿಮ್ ಬಂಧನ ಅರ್ಥ ಮಾಡ್ಕೋ. ಸಂಬಂಧನೇ ಇಲ್ದಿದ್ರೆ ಅರ್ಥ ಹೇಗಿರುತ್ತೆ ಚಿಕ್ಕಮ್ಮ?
ಸತ್ತೋಗಿರೋ ನನ್ನ ಅಮ್ಮನ ಸ್ಥಾನನ ನೀವು ಇಲ್ಲಿ ತನಕನೂ ಕೊಡ್ತಿದ್ದೀರಾ. ಇವಳು ನನಗದನ್ನು ಕೊಡ್ಲೂ ಇಲ್ಲ, ನನ್ನ ಇಷ್ಟನೂ ಪಡ್ಲಿಲ್ಲ. ಒಂದು ಅವಕಾಶ ಕೊಟ್ಟು ನೋಡ್ರಿ. ಯಾಕೆ ಕೊಡ್ಲಿ ನಿನಗೆ ಅವಕಾಶ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ. ಎಷ್ಟು ಸಲ ತಪ್ಪು ಮಾಡ್ತೀಯಾ? ಎಷ್ಟು ಸಲ ಸರಿ ಮಾಡ್ಕೋತಿರ್ತೀಯಾ? ಈಗ ಕ್ಷಮಿಸಿದ್ರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ನನ್ ಪ್ರಾಣ ಹೋದ್ರೂ ಇನ್ ತಪ್ಪು ಮಾಡಲ್ಲ. ನೀರಿನ ಮೇಲೆ ಗುಳ್ಳೆ ಆಗಿರೋ ನಿನ್ ಮಾತನ್ನ ನಾನ್ ನಂಬಲ್ಲ. ಲೈಫ್ ಅಂದ್ರೆ ಪೆನ್ಸಿಲ್ ಅಲ್ಲಿ ಅಳ್ಸ್ ಬರೆಯೋ ಸಾಲುಗಳಲ್ಲ. ಲೈಫ್ ಅಂದ್ರೆ ಪೆನ್ನಲ್ಲಿ ಬರೆಯೋ ಸಾಲ ಇರ್ಬೋದು, ಅದನ್ನ ಅಳ್ಸೋಕ್ಕಾಗದೆ ಇರ್ಬೋದು. ಆದ್ರೆ ಇನ್ನೊಂದು ಕಾಗದದ ಮೇಲೆ ನಮಗ್ ಬೇಕಾದ ಹಾಗೆ ಬರಿಬೋದು. ನಾನ್ ಕೇಳ್ತಿರೋದು ಆ ಕಾಗದನ. ನಿಮ್ ಜೊತೆ ಸೇರಿ ಬದುಕೋ. ಈ ತಾಳಿ ನೀನು ನಾನು ದೂರ ಆಗೋದು ಕಡ್ಡ ಬರ್ತಿದ್ರೆ ಈ ಬಂಧನ ನಾನೇ ಕಿತ್ತಾಕ್ತೀನಿ. ಬೇಡ ರೀ, ಅಯ್ಯೋ ಏನ್ ಮಾಡ್ತಿದ್ದೀರಾ ನೀವು? ತೆಗಿಬೇಡ್ರಿ, ಬೇಡ್ರಿ, ಬೇಡ್ರಿ, ತೆಗಿಬೇಡಿ. ಜೈ ಬಿಡು. ನಾನು ಏನ್ ಹೇಳಿದ್ರು ಕೇಳ್ತೀನಿ ಅಂದ್ಯಲ್ವಾ? ಅಯ್ಯೋ ಬಿಡ್ರಿ. ತಾಳಿ ಕಿತ್ತಾಕ್ತೀನಿ ಅಂದ್ರೆ ಬೇಡ ಅಂತಿದ್ಯಲ್ಲ. ಬೇಡ. ನನಗಿದು ಬೇಡ ಅಂದ್ಮೇಲೆ ನಿನಗೇನೆ ಕಷ್ಟ? ಈ ತಾಳಿನೇ ಬೇಕಾಗಿಲ್ಲ. ಬೇಡ ಸರ್, ಬೇಡ ರೀ, ಕೈ ಬಿಡೆ. ಹಾಗ್ ಮಾಡ್ರಿ, ನನ್ ಮಾತ್ ಕೇಳ್ರಿ. ಅದನ್ನ ತಾಳಿ ಅನ್ಕೊಂಡಿದ್ಯಾ, ಇನ್ನೇನೋ ಅನ್ಕೊಂಡಿದ್ಯಾ? ಮನಸ ವಾಚ ಕರ್ಮಣ ಅವಳು ನಿನ್ ಹೆಂಡತಿ ಅಂತ ಮದ್ವೆ ದಿನ ನೀನ್ ಮಾಡಿರೋ ಪ್ರಮಾಣ ಕಾಣೋದು. ಏನ್ರಿ, ನಾನು ನಿತ್ಯ ಬಂದಿದ್ದೀನಿ. ನಿಮ್ಮ ಹತ್ರ 4 ಮಾತಾಡಿದ್ಮೇಲೆ ಹೊರಟು ಹೋಗ್ತೀನಿ. ಬಾಗ್ಲು ತೆಗೀರಿ. ಏನ್ರಿ, ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ತುಂಬಾ ಟೈಮ್ ತಗೊಳ್ಳಲ್ಲ.
2 ನಿಮಿಷ ಹೊರಟೋಗ್ತೀನಿ. ಒಂದ್ಸಲ ಬಾಗ್ಲು ತೆಗೀರಿ. ಇದು ನಾವು ಕೊನೆ ಸಲ ನೋಡೋದು. ನಮ್ ವಿದಾಯ ಅಂದ್ಕೊಳ್ಳಿ. ಮತ್ತೆ ಈ ಜನ್ಮದಲ್ಲಿ ನಿಮ್ ಮುಂದೆ ಬರಲ್ಲ. ಇಲ್ಲಿವರೆಗೂ ನನಗೋಸ್ಕರ ನೀವೆಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ. ಈಗ 2 ನಿಮಿಷ ಕೇಳ್ತಿದ್ದೀನಿ, ಪ್ಲೀಸ್. ಏನ್ರಿ, ಡೋರ್ ತೆಗೀರಿ. ಏನ್ರಿ? ಅಪ್ಪ, ಸಾರ್ಗೇನು ಆಗಿಲ್ಲ. ದಯವಿಟ್ಟು ಯಾರು ಬರಬೇಡಿ. ಅವ್ರ ಹತ್ರ ನಾನು ಒಬ್ಳೇ ಮಾತಾಡ್ಬೇಕು. ಹಿಂದೆ ಒಂದ್ ಕಾಡಲ್ಲಿ ಒಂದು ಚಿಕ್ಕ ಪಕ್ಷಿ ಇರ್ತಿತ್ತು. ಒಂದು ದಿನ ಕಾಡನ್ ಬಿಟ್ಟು ನಾಡಿಗೆ ಬರ್ಬೇಕಾದ ಅಗತ್ಯ ಆ ಚಿಕ್ಕ ಪಕ್ಷಿಗೆ ಬಂತು. ಆ ಚಿಕ್ಕ ಪಕ್ಷಿಗೆ ಬಂದಿರೋ ಕಷ್ಟನ ಒಂದು ದೊಡ್ಡ ಹಕ್ಕಿ ಅರ್ಥ ಮಾಡ್ಕೊಂಡು ಆಶ್ರಯ ಕೊಡ್ತು. ಬದ್ಲಿಗೆ ಒಂದು ಅಂದವಾದ ಸುಳ್ಳನ್ನ ಆ ಚಿಕ್ಕ ರೆಕ್ಕೆ ಮೇಲೆ ಹೊರಿಸ್ತು. ಕೃತಜ್ಞತೆಗೆ ಆ ಚಿಕ್ಕ ಪಕ್ಷಿ ಕೆಲವು ದಿನ ಆ ಭಾರನ ಹೊತ್ಕೊಂತು. ಆದ್ರೆ ಒಂದು ದಿನ ಅಲ್ಲಿದ ನಿಜ ಸತ್ತು ಹೋಗಿ ಸುಳ್ಳು ನಿಜ ಆಗಿ ಬದಲಾಗ್ಬೇಕಾಯ್ತು. ಅದಕ್ಕೆ ಆ ಚಿಕ್ಕ ಪಕ್ಷಿ ಮನ್ಸಾಕ್ಷಿ ಒಪ್ಕೊಳ್ಳಿಲ್ಲ. ಸುಳ್ಳನ್ನೇ ನಿಜ ಅಂತ ಬದುಕೋಕಾಗ್ದೆ ಎಲ್ಲ ನಿಜ ಹೇಳ್ಬೇಕು ಅಂದ್ಕೊಂತು. ಆದ್ರೆ ಅರ್ಧ ನಿಜಕ್ಕೆ ನಿಂತು ಹೋಗಿ ಸತ್ತೋಯ್ತು. ಇದು ನಿಮಗ್ ಗೊತ್ತಿಲ್ದೇ ಇರೋ ಒಂದು ಚಿಕ್ಕ ಪಕ್ಷಿ ಕತೆ. ಈ ಕತೆ ನಿಮಗ್ ಯಾಕೆ ಹೇಳಿದ್ನು ನಿಮಗ್ ಗೊತ್ತಾದ ದಿನ ಆ ಪಕ್ಷಿ ಮೇಲೆ ಸಹಾನುಭೂತಿ ತೋರಿಸಿ ಅದಕ್ಕೋಸ್ಕರ 2 ಕಣ್ಣೀರ್ ಹನಿ ಹಾಕಿ ನಿಮ್ ಕಣ್ಣೀರು ಪನ್ನೀರಾಗಿ ಆ ಪಕ್ಷಿ ಜೀವನಕ್ಕೆ ಅಭಿಷೇಕ ಆಗ್ಲಿ. ಪಕ್ಷಿ ಆತ್ಮಕ್ಕೆ ಶಾಂತಿ ಸಿಗತ್ತೆ.
ಜನ್ಮದಲ್ಲಾದ್ರೂ ನಿಮ್ಗೆ ಹೆಂಡತಿಯಾಗಿ ಕೊನೆ ತನಕ ಇರ್ಲಿ ಅಂತ ನನ್ಗೆ ಆಶೀರ್ವಾದ ಮಾಡಿ. ನಿತ್ಯ 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 ಏನಾಯ್ತು? ನಿತ್ಯ ನಿತ್ಯ ಹೋಗ್ತಿದ್ದೀನಿ. ಏನಾಯ್ತು? ತಗೊಳ್ಳಿ ಇದು. ಆರ್ತಿನ ಬಿಸಾಕ್ತಿಯಾ? ಅದು ಕೆಳಗ್ ಬಿದ್ದಿದ್ರೆ ಮನೆಗೂ ಕೆಟ್ಟದಾಗ್ತಿತ್ತು, ಮನೆ ಸೊಸೆಗೂ ಅನಾಹುತ ಆಗ್ತಿತ್ತು. ಅಜ್ಜಿ, ನಾನು ಆರ್ತಿನ ದೇವ್ರ ಮೇಲಿನ ಕೋಪದಿಂದ ಎಸ್ತಿದ್ದಲ್ಲ. ಕೋಪದಲ್ಲಿ ನನ್ನನ್ನು ಕಂಟ್ರೋಲ್ ಮಾಡಕ್ಕಾಗ್ದೆ, ನಿತ್ಯನ್ ಮೇಲಿನ ಪ್ರೀತಿನ ಹೊರಗಡೆ ಹೇಳಕ್ಕಾಗ್ದೆ, ನನ್ ಜೊತೆನೆ ನಾನು ಯುದ್ಧ ಮಾಡಕ್ಕಾಗ್ದೆ. ಹಾಗ್ ಮಾಡ್ದೆ ಅಷ್ಟೇ ಹೊರತು ಅವಳನ್ನ ದೂರ ಮಾಡೋದಕ್ಕಲ್ಲ ಅಜ್ಜಿ. ನಾನ್ ನಂಬಿರೋ ಆ ದೇವ್ರನ್ನ ನನಗೋಸ್ಕರ ಸಹಾಯ ಮಾಡು ಅಂತ ಕೇಳೋ ರೈಟ್ಸ್ ನನಗಿಲ್ಲ. ನೀನಾದ್ರೂ ದೇವ್ರ ಹತ್ರ ಕೇಳ್ಕೋ ಅಜ್ಜಿ. ನನ್ನ ನಿತ್ಯನ ನನ್ನಿಂದ ದೂರ ಮಾಡ್ಬೇಡ ಅಂತ ಹೇಳು ಅಜ್ಜಿ. ಡ್ಯಾಡ್, ನೀವು ನನಗೆ ದುಡ್ಡು, ಸ್ಟೇಟಸ್ಸು, ಹೆಸರು ಎಲ್ಲ ಕೊಟ್ರಿ. ನನ್ನ ನಿತ್ಯನ ಉಳಿಸ್ಕೊಡು ಅಂತ ಆ ದೇವ್ರ ಹತ್ರ ನೀವು ಕೇಳ್ಕೊಳ್ಳಿ ಡ್ಯಾಡ್. ನಿತ್ಯನ ಮೀರ್ಸೋ ಆಸ್ತಿ ನಂಗೆ ಏನು ಬೇಡ ಡ್ಯಾಡ್. ಪ್ಲೀಸ್ ಡ್ಯಾಡ್. ಪ್ಲೀಸ್ ಚಿಕ್ಕಮ್ಮ. ನಿತ್ಯ ನಿಮಗಿಷ್ಟ ಆಗಿರೋ ಸೊಸೆ ಅಲ್ವಾ? ನಿತ್ಯ ನನ್ನ ಮಗಳು ತರ ಅಂತ ಹೇಳ್ತಾ ಇರ್ತೀರಾ ಅಲ್ವಾ? ನಿಮ್ ಒಳ್ಳೆತನ ನಿತ್ಯನ ಖಂಡಿತವಾಗ್ಲೂ ಕಾಪಾಡುತ್ತೆ. ನಿತ್ಯ ಇಲ್ದಿದ್ರೆ ನನ್ ಬದುಕಲ್ಲ ಚಿಕ್ಕಮ್ಮ. ನನ್ನ ಕ್ಷಮಿಸಿ ಅಂತ
ಆ ದೇವ್ರಿಗೆ ಹೇಳಿ ಚಿಕ್ಕಮ್ಮ, ನಿತ್ಯನ ದೂರ ಮಾಡಿ ನಂಗೆ ಶಿಕ್ಷೆ ಕೊಡ್ಬಿಡಂತ ಹೇಳಿ. ಆಂಟಿ, ಐ ಆಮ್ ಸಾರಿ ಆಂಟಿ. ನನ್ಗೆ ಬೇಕು ಅಂತ ಮಾಡ್ಲಿಲ್ಲ. ನಿತ್ಯನ ನಿಮ್ ಹತ್ರ ಕಳ್ಸಿದ್ದು ಅವಳು ನನಗ್ ಬೇಡ ಅಂತಲ್ಲ. ನಿನ್ನ ಹೆತ್ತ ತಾಯಿ ಯಾರು ಅಂತ ತಿಳ್ಕೊಳ್ದೇನೆ ಹೊರಟೋದ್ಯೇನಮ್ಮ. ಯಾಕೆ ಹೀಗ್ ಮಾಡ್ಬಿಟ್ಟೆ? ದೊಡ್ಡ ಮನೆಗೆ ಸೊಸೆ ಆದೆ ಅಂತ ಸಂತೋಷ ಪಡೋದ್ರಲ್ಲಿ ಈ ಮನೆ ಶಾಪಕ್ಕೆ ಗುರಿಯಾಗಿ ಅರ್ಧ ಆಯಸ್ಸಿಗೆ ಪ್ರಾಣ ಬಿಟ್ಟು ನನ್ನಿಂದ ದೂರ ಹೊರಟೋದ್ಯಲ್ಲ ಗಂಗಾ. ಅಯ್ಯೋ, ಕಣ್ಣಿಲ್ದಿರೋ ದೇವ್ರೆ, ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಾಗಿತ್ತ? ನನ್ ಮಗಳು ಯಾವ ಪಾಪ ಮಾಡಿದ್ಲು ಅಂತ ಅವಳನ್ನ ನಿನ್ನ ಹತ್ರ ಕರೆಸ್ಕೊಂಡ್ಬಿಟ್ಟೆ. ನಿನ್ನ ಮಕ್ಕಳು ಅರ್ಧ ಆಯಸ್ಸಿಗೆ ಸತ್ರೆ ಗೊತ್ತಾಗತ್ತೆ ನಮ್ದು. ಒಬ್ಳು ಮಗಳ ಸಂತೋಷಕ್ಕೋಸ್ಕರ ಇನ್ನೊಬ್ಳು ಮಗಳನ್ನ ಬಲಿ ಕೊಟ್ಟಿರೋ ತಾಯಿಯಾಗಿ ಚರಿತ್ರೆಗೆ ಸೇರ್ಕೊಂಡ್ಬಿಟ್ಟೆ. ದುಡ್ಡಿದೆ ಅನ್ನೋ ಅಹಂಕಾರದಿಂದ ನಿನ್ನ ಕಣ್ಣು ಮುಚ್ಚಿ ಹೋಗಿ ಮುಂದೆ ಹಿಂದೆ ಯೋಚನೆ ಮಾಡ್ದೆ ಹೆತ್ತ ಮಗಳನ್ನ ಈ ಕುಟುಂಬದ ಶಾಪಕ್ಕೆ ಬಲಿ ಕೊಟ್ಟು ಖುಷಿ ಪಡ್ತಿದ್ಯಾ ಅಲ್ವಾ? ನಿನ್ ಸಂತೋಷ ಜಾಸ್ತಿ ದಿನ ಇರಲ್ಲ. ನೀನು ಮಾಡಿರೋ ಅನ್ಯಾಯನ ನೋಡ್ಕೊಂಡು ಆ ದೇವರು ಸುಮ್ನೆ ಇರಲ್ಲ. ನೀನು ಮಾಡಿರೋ ಕೆಲ್ಸಕ್ಕೆ ಸರ್ವನಾಶ ಆಗೋಗ್ತೀಯ. ನೀನು ಮಾಡಿರೋ ಮೋಸಕ್ಕೆ ಮಣ್ಣಲ್ಲಿ ಮಣ್ಣಾಗೋಗ್ತೀಯ. ಯಾವುದೇ ಅನ್ಯಾಯ, ಯಾವುದೇ ಮೋಸ, ನನ್ ಗಂಡನ್ನ ಹಂಚ್ಕೊಂಡು ಅವಳನ್ನ ಹೆತ್ತೆ, ಅದ ಅನ್ಯಾಯ ಅಲ್ವಾ? ನಿನ್ನ ಅಕ್ರಮ ಸಂತಾನನ ನನ್ ಸಂತಾನ ಅಂತಿದ್ಯಲ್ಲ, ಅದು ಮೋಸ ಅಲ್ವಾ? ಕೆಲಸದವಳನ್ನ ಈ ಮನೆ ಸೊಸೆಯಾಗಿ ಸೇರ್ಸಿದ್ದಕ್ಕೆ ಆನಂದ ಪಟ್ಟೆ. ಅರ್ಹತೆ ಇದೆಯಾ ಅಂತ ಯೋಚನೆ ಮಾಡಿದ್ಯಾ? ಅದು ಮೋಸ ಅಲ್ವಾ? ಗಂಗಾ ನನ್ನ ಮಗಳಲ್ಲ, ನಿನ್ನ ರಕ್ತ ಹಂಚಿಕೊಂಡುಟ್ಟಿರೋ ನಿನ್ನ ಮಗಳು. ನೀನು ಮಾಡಿದ ಮೋಸದಿಂದ, ನಿನ್ನ ಮಗಳ ಕಾರಣದಿಂದ ಇವತ್ತು ಅವಳು ಸತ್ತು ಹೋದ್ಲು. ಮೋಸ ಮಾಡಿದ್ದು ನಾನಲ್ವೇ, ಈ ಕುಟುಂಬ. ಇವ್ರು ಮೋಸ ಮಾಡಿದ್ದು.